ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು ನಿಮಗೊಂದು ಸೂಪರ್ ಆಗಿರುವಂಥ ಸಿಂಪಲ್ ಬ್ರೈಡಲ್ ಡಿಸೈನ್ ಹೇಳ್ಕೊಡ್ತಾಯಿದ್ದೀನಿ. ಬನ್ನಿ ಶುರು ಮಾಡೋಣ. ಇದಕ್ಕೆ ನಾನಿಲ್ಲಿ 8 ಎಳೆಟ್ ದಾರವನ್ನು ತೊಗೊಂಡಿದ್ದೀನಿ ಮತ್ತು ನೀಡಲ್ ನಂಬರ್ 9.85 mm. ಶುರು ಮಾಡ್ಕೊಬಿಡೋಣ ಬನ್ನಿ. ಮೊದಲಿಗೆ ನಾವಿಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಒಂದು ಸಲ ಲಾಕ್ ಮಾಡ್ಕೊಂಡಾದ ನಂತರ ಪಕ್ಕದಲ್ಲೇ ಹೋಗಿ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ಳೋಣ. ಕಾಣಿಸ್ತಾ ಇದೆಯಲ್ವ ನಾನು ಯಾವ ರೀತಿಯಾಗಿ ಲಾಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಈ ರೀತಿಯಾಗಿ ಲಾಕ್ ಮಾಡಬೇಕು. ನೀವು ಕ್ರೋಶದಿಂದ ದಾರನ ಎಳಿಬೇಕಾದ್ರೆ ನೀಡಲ್ನ ಸ್ವಲ್ಪ ಸ್ಲೋವಾಗಿ ಹೇಳ್ಕೊಳ್ಳಿ, ಯಾಕೆಂದರೆ ಇದು 8 ಎಳೆ ದಾರ ಇದೆ, 6 ಎಳೆ ದಾರ ಇಲ್ಲ. 6 ಎಳೆ ಆದರೆ ನಿಮ್ಗೆ ಈಸಿಯಾಗಿ ಬರ್ತಾಯಿತ್ತು. ಸೊ ಅದಕ್ಕೆ ನಾನು ನೀಡಲ್ನ ಚೇಂಜ್ ಮಾಡಿರೋದು. 2 ಸಲ ಲಾಕ್ ಆದ ನಂತರ ಇಲ್ಲಿ ನೋಡಿ ಸೂಜಿ ಮೇಲೆ 2 ಸಲ ದಾರ ತೊಗೊಂಡು ಲಾಕ್ ಆಗಿದೆ ಅಲ್ವಾ, ಅದ್ರ ಪಕ್ಕದಲ್ಲೇ ಹೋಗಿ ದಾರನ ಹೊರಗಡೆ ತೊಗೊಬರೋಣ. ಹೊರಗಡೆ ತಂದಮೇಲೆ ನೋಡಿ ಇಲ್ಲಿ 2ರಲ್ಲಿ 1, ನಿಧಾನವಾಗಿ ಮಾಡ್ಕೊಳ್ಳಿ, 2ರಲ್ಲಿ 1, ಹೇಗೆ 2ರಲ್ಲಿ 1. ಆಲ್ರೆಡಿ ಈ ರೀತಿ ಡಬಲ್ ಕ್ರೋಶೆಟ್, ಸಿಂಗಲ್ ಕ್ರೋಶೆಟ್ ಎಲ್ಲ ಹಾಕಿ ಅಭ್ಯಾಸ ಇರೋರಿಗೆ ಇದು ತುಂಬ ಈಸಿಯಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್, ಈ ರೀತಿಯಾಗಿ ತಗೊಂಡ ನಂತರ ನೋಡಿ ಇಲ್ಲಿ ಸೂಜಿ ಮೇಲೆ 2 ಸಲ ದಾರ ತೊಗೊಳ್ಳೋದು. ಸೂಜಿ ಮೇಲೆ 2 ಸಲ ದಾರ ತೊಗೊಂಡು ನೋಡಿ ಇಲ್ಲಿ ಪಕ್ಕದಲ್ಲೇ ಕಾಣಿಸ್ತಾ ಇದೆಯಾ, ಪಕ್ಕದಲ್ಲೇ ಹೋಗಿ ದಾರನ ಹೊರಗಡೆ ತೊಗೊಬರೋಣ. ತೊಗೊಂಡು ಈ ಥರ ಸ್ವಲ್ಪ ಮೇಲ್ಭಾಗ ಕೇಳ್ಕೊಳ್ಳಿ, ಆವಾಗ ನಮಗೆ ಲೆಂತ್ ಸ್ವಲ್ಪ ಉದ್ದವಾಗಿ ಬರುತ್ತೆ. ಎಲ್ಲ ಕಂಬನೂ ಒಂದೇ ಅಳತೆಗೆ ಎಳ್ಕೋಬೇಕು. ಅದಾದ ನಂತರ 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1. ಒಟ್ಟು ನಾವಿಲ್ಲಿ 5 ಸಲ ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಈ ರೀತಿ 2ರಲ್ಲಿ 1 ತ್ರಿಬಲ್ ಕ್ರೋಶೆಟ್ನ ಕಂಬಗಳನ್ನ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಮಾತ್ರ ನಮ್ಮ ಕಂಬ ಒಂದು ಸ್ವಲ್ಪ ಡೌನಾಗಿ ಸ್ವಲ್ಪ ಸ್ಲ್ಯಾಂಟಾಗಿ ಬರುತ್ತೆ. ಅದಾದ ನಂತರ ನೆಕ್ಸ್ಟಿಂದ ಆಗ್ತಾ ಆಗ್ತಾ ಕರೆಕ್ಟ್ ಮೆಷರ್ಮೆಂಟಲ್ಲಿ ಇರುತ್ತೆ. ಈಗ ನಾನಿಲ್ಲಿ 5ನೇ ಕಂಬವನ್ನು ಹಾಕ್ತಾ ಇರೋದು ನೋಡ್ತಾ ಇರ್ಬೋದು ನಿಮಗೆ. ಈ ರೀತಿಯಾಗಿ 2ರಲ್ಲಿ 1, 2ರಲ್ಲಿ 1. 8 ಎಳೆ ದಾರ ಆಗಿರೋದ್ರಿಂದ ಸ್ವಲ್ಪ ನಿಧಾನವಾಗಿ ಹೇಳ್ಕೊಳ್ಳಿ. ಈ ರೀತಿಯಾಗಿ ಇದಾದ ನಂತರ ನಾನು ಇಲ್ಲಿ ಥ್ರೆಡ್ನ ಮೇಲ್ ಮಾಡ್ತಾಯಿದ್ದೀನಿ. ಥ್ರೆಡ್ನ ಮೇಲ್ ಮಾಡಿಬಿಟ್ಟು ಈ ರೀತಿ ಡಿಸೈನ್ದು ಒಂದು ಬೀಡನ್ನ ಸೇರಿಸ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಸೂಜಿ ಒಳಗಡೆ ಬೀಡನ್ನ ಹಾಕ್ಬಿಟ್ಟು ಮೊದಲು ನೀಡಲ್ ಒಳಗಡೆ ಈಗ ಹೇಳ್ಕೊಂಡ್ರೆ ಆಯಿತು, ನಮಗೆ ಎಲ್ಲ ಥ್ರೆಡ್ಡು ಹೊರಗಡೆ ಬಂದುಬಿಡುತ್ತೆ. ಇನ್ನೊಂದು ಸಲ ತೋರಿಸ್ತೀನಿ ನೋಡಿ. ಮೊದಲು ಬೀಡನ್ನ ನೀಡಲ್ ಒಳಗಡೆ ಹಾಕ್ಕೊಳ್ಳೋದು. ಹಾಕ್ಕೊಂಡಾದ ನಂತರ ಎಲ್ಲ ಥ್ರೆಡ್ಗಳನ್ನೂ ನೀಡಲ್ ಮುಂದೆ ಸೇರಿಸ್ಕೊಳ್ಳಿ. ಮುಂಭಾಗಕ್ಕೆ ಸೇರಿಸ್ಕೊಂಡು ಜಸ್ಟ್ ಹಿಂಗೆ ಹೇಳ್ಕೊಂಡ್ರೆ ಸಾಕು, ಎಲ್ಲ ನಮಗೆ ಒಳಗಡೆ ಬಂದುಬಿಡುತ್ತೆ. ಅದಾದ ನಂತರ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಡೈರೆಕ್ಟಾಗಿ ಸೂಜಿ ಮೇಲೆ 2 ಸಲ ದಾರ ತೊಗೊಂಡು ಸ್ವಲ್ಪ ಗ್ಯಾಪು ನೋಡಿ ಇಲ್ಲಿ ನಮ್ಮ ಬೀಡು ಎಷ್ಟು ಹಿಡಿಸುತ್ತೆ ಅಂತ ನಮಗೆ ನೋಡಿದ್ರೇ ಗೊತ್ತಾಗುತ್ತೆ. ಅದೇ ಕರೆಕ್ಟು ಮೆಷರ್ಮೆಂಟಲ್ಲಿ ನಾವೇನು ಮಾಡಬೇಕು, ಅಳತೆ ತೊಗೋಬೇಕು. ತೊಗೊಂಡು ಬಟ್ಟೆಗೆ ದಾರವನ್ನು ಹಾಕಿ ಮತ್ತು ಇಲ್ಲೂ ಕೂಡ 2ರಲ್ಲಿ 1. ತುಂಬ ನಿಧಾನವಾಗೇ ತೋರಿಸ್ತಾ ಇದ್ದೀನಿ ಆದಷ್ಟು. 2ರಲ್ಲಿ 1, 2ರಲ್ಲಿ 1 ಈ ರೀತಿ ಕಂಬವನ್ನು ಮಾಡ್ಕೋಬೇಕು. ನಾವು ಈ ಕಂಬವನ್ನು ಮಾಡ್ಕೊಂಡಾಗ ಇದು ಈ ಕಡೆ ಇರುವಂಥ ಕಂಬಕ್ಕೂ ಈ ಕಡೆ ಇರುವಂಥ ಕಂಬಗಳಿಗೂ ಮ್ಯಾಚ್ ಆಗಬೇಕು. ಒಂದು ಎತ್ತರ ಒಂದು ಗಿಡ್ಡ ಆ ರೀತಿ ಮಾಡಬಾರ್ದು. ಎರಡೂ ಕರೆಕ್ಟಾಗಿ ಮ್ಯಾಚ್ ಆಗೋ ರೀತಿಯಲ್ಲಿ ನಾವು ಮಾಡ್ಕೋಬೇಕು. ನೋಡಿ ಇಲ್ಲಿ ಇದೇ ರೀತಿ ಪಕ್ಕದಲ್ಲೇ ನಾವು ಪಕ್ಕದಲ್ಲೇ ಹಾಕಿದ್ರೆ ಅದು ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಏನೋ ಜೋಡಿಸಿರೋ ರೀತಿಯಲ್ಲಿ ಅಷ್ಟು ತುಂಬ ನೀಟಾಗಿ ಕಾಣಿಸುತ್ತೆ. ಈ ರೀತಿ 2ರಲ್ಲಿ 1 ಸೂಜಿ ಮೇಲೆ 2 ಸಲ ದಾರ ತೊಗೊಳ್ಳೋದು, ಪಕ್ಕದಲ್ಲೇ ಹೋಗಿ ಥ್ರೆಡ್ನ ಹೊರಗಡೆ ತೊಗೊಬರೋದು. ತೊಗೊಂಡು ಬಂದು ಸ್ವಲ್ಪ ದಾರನ ಮೇಲೆ ಕೀಳ್ಕೊಂಡು ಈ ರೀತಿ 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಈ ರೀತಿ ಕಂಬವನ್ನು ಹಾಕ್ತಾ ಬರೋದು. ಆವಾಗ ನಮಗೆ ಈ ರೀತಿಯಾಗಿ ಕಂಬಗಳು ಫಾರ್ಮ್ ಆಗ್ತಾ ಹೋಗುತ್ತೆ. ನೋಡ್ತಾ ಇದ್ದಿಲ್ಲ ಫ್ರೆಂಡ್ಸ್, ನಮ್ಮ ಕಂಬಗಳು ಇಷ್ಟು ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಆದ ನಂತರ ಇಲ್ಲಿ ನಾನು ಒಟ್ಟು 3 ಚೈನ್ನ ಹಾಕ್ತಾಯಿದ್ದೀನಿ. 3 ಚೈನನ್ನು ಹಾಕ್ಬಿಟ್ಟು ಒಂದು ಕಡೆ ಬೀಡ್ ಹಾಕಿದ್ದೀನಿ, ಇನ್ನೊಂದು ಕಡೆ ಚೈನ್ ಹಾಕ್ತಾಯಿದ್ದೀನಿ. ಏಕೆಂದರೆ ಈ ಗ್ಯಾಪಲ್ಲಿ ನಾವು ಗೊಂಡೆನ ಕಟ್ತೀವಿ. ಕುಚ್ಚನ್ನ ಕಟ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ನೋಡಿ, ಇಲ್ಲೇ ಎಷ್ಟು ಗ್ಯಾಪ್ ಬಿಟ್ಟಿದೋ ಇಲ್ಲೂ ಕೂಡ ಸೇಮ್ ಗ್ಯಾಪ್ನ
ಬಿಟ್ಕೋಬೇಕು. ಈ ರೀತಿಯಾಗಿ ಬಿಟ್ಕೊಂಡು ಎರಡರಲ್ಲಿ ಒಂದು ಎಗೈನ್ ಎರಡರಲ್ಲಿ ಒಂದು ನೋಡಿ, ಈ ರೀತಿ ಮೆಲ್ಲಗೆ ತೆಕ್ಕೊಳ್ಳಿ. ಅವಾಗ ಎಲ್ಲ ಥ್ರೆಡ್ ಹೊರಗಡೆ ಬರುತ್ತೆ. ನಮಗೆ ಈ ರೀತಿಯಾಗಿ ಗ್ಯಾಪು ಇರಬೇಕು. ಇಲ್ಲಿ ನಾವು ಕುಚ್ಚನ್ನ ಕಟ್ಕೋತೀವಿ. ಇಲ್ಲಿ ಬೀಡ್ ಇರುತ್ತೆ, ನೆಕ್ಸ್ಟ್ ಒಂದು ಬೀಡು ಮತ್ತು ಕುಚ್ಚು, ಬೀಡು ಕುಚ್ಚು, ಬೀಡು ಕುಚ್ಚು, ಈ ರೀತಿಯಾಗಿ ನಮ್ಮ ಡಿಸೈನ್ ಬರುತ್ತೆ. ನೋಡ್ತಾ ಇದ್ದಿಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ನಮ್ಮ ಡಿಸೈನ್ ಬರೋದು ಕಾಣಿಸ್ತಾ ಇದೆ ಅಲ್ವ. ಇಲ್ಲಿ ಪಕ್ಕನೇ ಹಾಕೋದ್ರಿಂದ ನಮಗೆ ಈ ರೀತಿಯಾಗಿ ತುಂಬ ನೀಟಾಗಿ ಫಿನಿಶಿಂಗ್ ಬರುವಂಥ ಡಿಸೈನ್ ಕಾಣುವಂಥ ಕುಚ್ಚಿರುತ್ತೆ ನೋಡಿ. ಇಲ್ಲಿ ಈ ರೀತಿಯಾಗಿ ಒಂದು ಬೀಡ್ ಹಾಕೋದು, ಒಂದು ಗ್ಯಾಪ್ ಕೊಡೋದು, ಒಂದು ಬೀಡ್ ಹಾಕೋದು, ನೆಕ್ಸ್ಟ್ ಗ್ಯಾಪ್ ಕೊಡೋದು, ಇದೇ ರೀತಿನ ಕಂಪ್ಲೀಟಾಗಿ ಎಲ್ಲವನ್ನು ಮಾಡ್ಕೋತೀನಿ. ಇದೆಲ್ಲ ಫ್ರೆಂಡ್ಸ್, ಈಗ ಕಂಪ್ಲೀಟಾಗಿ ನಮ್ಮ ಡಿಸೈನು ಫಿನಿಶ್ ಆಗಿದೆ ನೋಡಿ. ಇಷ್ಟು ನೀಟಾಗಿ ಬರುತ್ತೆ ನಮ್ಮ ಡಿಸೈನು, ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳ್ಬಿಟ್ಟು. ನಾನಿಲ್ಲಿ ಗ್ಯಾಪ್ ಕೊಟ್ಟಿದ್ದೆನಲ್ವ, ಆ ಕಡೆಗಳಿಗೆ ಗೊಂಡೆನ ಕಟ್ಕೊಂಡಿದ್ದೀನಿ. ಮಧ್ಯದಲ್ಲಿ ನೋಡಿ ಈ ರೀತಿಯಾದ ಸ್ಮಾಲ್ ಬೀಡ್ಸ್ನ ಹಾಕಿದ್ದೀನಿ. ಇದು ಸ್ಟೋನ್ ಚೈನ್ ಬರುತ್ತಲ್ಲ, ಅದನ್ನು ಕಟ್ ಮಾಡಿ ಒಂದೊಂದು ಬೀಡನ್ನ ಸೇರಿಸ್ಕೊಂಡಿರೋಂಥದ್ದು. ನಾನು ಕಂಪ್ಲೀಟಾಗಿ ಎಲ್ಲನೂ ಅದೇ ರೀತಿಯೇ ಮಾಡ್ಕೊಂಡಿರೋದು. ಇಲ್ಲಿ ನಾನು 120 ಎಳೆ ನೀಲಿ ಬಣ್ಣದ ದಾರ ತೊಗೊಂಡು ಅದಕ್ಕೆ ಬರೀ 8 ಎಳೆ ಹಸಿರು ಬಣ್ಣದ ದಾರನ ಸೇರಿಸ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ನಾನು ಲಾಸ್ಟಲ್ಲಿ ಫಿನಿಶಿಂಗ್ ಮಾಡಿರೋವಂಥದ್ದು. ಇದೇ ರೀತಿಯಾದಂಥ ಒಳ್ಳೊಳ್ಳೆ ಡಿಸೈನ್ ನೋಡಬೇಕು ಅಂದರೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದ್ರ ಬೆಲೆ ಬಂದು ಪ್ರೈಸ್ ಬಂದು ನೀವು 350 ಇಂದ 400 ರುಪೀಸ್ವರೆಗೂ ಚಾರ್ಜ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.